ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಸ್ಟಾರ್ಟ್. ಒಳ ಮೀಸಲಾತಿ ಬಗ್ಗೆ ಬಿಗ್ ಚರ್ಚೆ ಆರಂಭ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಸ್ಟಾರ್ಟ್. ಒಳ ಮೀಸಲಾತಿ ಬಗ್ಗೆ ಬಿಗ್ ಚರ್ಚೆಗಳು ಆರಂಭ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ. ಪದೇ ಪದೇ ಒಳ ಮೀಸಲಾತಿ ಹಂಚಿಕೆಗೆ ಹಿಂದೇಟು ಹಾಕ್ತಾ ಇದ್ರು. ಇಂದು ಒಳ ಮೀಸಲಾತಿ ಹಂಚಿಕೆ ಫಿಕ್ಸ್. ಕೊನೆ ಹಂತ ತಲುಪಿರೋ ಒಳ ಮೀಸಲಾತಿ ಚರ್ಚೆ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಒಳ ಮೀಸಲಾತಿ ಬಗ್ಗೆ ದೊಡ್ಡ ದೊಡ್ಡ ಮಟ್ಟದ ಚರ್ಚೆಗಳು ಆರಂಭಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಇವತ್ತು. ಪದೇ ಪದೇ ಒಳ ಮೀಸಲಾತಿ ಹಂಚಿಕೆಗೆ ಹಿಂದೇಟು ಹಾಕ್ತಾ ಇತ್ತು ಸರ್ಕಾರ. ಇಂದು ಒಳ ಮೀಸಲಾತಿ ಹಂಚಿಕೆ ಫಿಕ್ಸ್ ಆಗಿದೆ. ಕೊನೆ ಹಂತ ತಲುಪಿರೋ ಒಳ ಮೀಸಲಾತಿ ಚರ್ಚೆ. ಇದೀಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಒಳ ಮೀಸಲಾತಿ ಕುರಿತಾದಂಥ ಚರ್ಚೆಯಲ್ಲಿ ಭಾರಿ ಕ್ಯೂರಿಯಾಸಿಟಿ ಇದೆ. ಯಾರಿಗೆ ಬಲಗೈಗೆ ಎಷ್ಟು, ಎಡಗೈಗೆ ಎಷ್ಟು, ಸ್ಪೃಶ್ಯರಿಗೆ ಎಷ್ಟು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ 15% ಹಿಂದೆ ಕೊಟ್ಟಂತ ರೀತಿಯಲ್ಲೇ ಈಗಲೂ ಸಹಿತ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನುವಂಥದ್ದು. ಬಟ್ ಈ ಹಿಂದೆ 2025ರಲ್ಲಿ ಕೊಟ್ಟಂತ ಒಳ ಮೀಸಲಾತಿ ಏನು ಆದೇಶವನ್ನು ಹೊರಡಿಸಿತ್ತೋ ಕೋರ್ಟ್, ನ್ಯಾಯಾಧೀಶರು ಏನು ಆದೇಶವನ್ನು ಹೊರಡಿಸಿದ್ರೋ ಅದು ಸಹಿತ ತಪ್ಪಾಗಿದೆ. ಅದನ್ನ ಮತ್ತೆ ಮರುಪರಿಶೀಲನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಲಗೈ ಒತ್ತಾಯವನ್ನ ಮಾಡುತ್ತೆ. ಹೀಗಾಗಿ ಎಲ್ಲವನ್ನ ಪರಿಗಣಿಸಿಕೊಂಡು ರಜನೀಶ್ ಅವರ ನೇತೃತ್ವದ ತಂಡದಿಂದ ಇದೀಗ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ಫೈಲ್ಸ್ಗಳನ್ನ ರೆಡಿ ಮಾಡಿಕೊಂಡು ಇವತ್ತು ಈಗ ಚರ್ಚೆ ಆಗ್ತಾ ಇದೆ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೆರೆ ಎಳಿತಾರೆ ಈ ವಿಚಾರಕ್ಕೆ ಅನ್ನುವಂಥದ್ದು. ಈ ಒಂದು ಗೊಂದಲ ಏನಿದೆಯಲ್ಲ, ಇದಕ್ಕೆ ತೆರೆ ಎಳೆಯುತ್ತೆ. ಇವತ್ತು ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆ ನಡೀತಾ ಇದೆ. ಸಭೆಯ ಚರ್ಚೆಯಲ್ಲಿ ಇದೀಗ ಕೊನೆಯ ಹಂತಕ್ಕೆ ಬಂದು ನಿಂತಿರುವಂಥದ್ದು. ಏನೇನೆಲ್ಲ ಚರ್ಚೆ ಆಗ್ತಾ ಇದೆ, ಈಗಲೇ ಯಾವ ಸಮುದಾಯಕ್ಕೆ ಎಷ್ಟು ಅನ್ನುವಂಥದ್ದನ್ನ ಘೋಷಣೆ ಮಾಡಿಬಿಡ್ತಾರಾ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಎಲ್ಲದರಿಂದ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಎಷ್ಟೋ ಜನರಿಗೆ ಕೆಲಸಗಳಾಗ್ತಾ ಇಲ್ಲ. ನೌಕರರಿಗೆ ಕಾದು ಸುಸ್ತಾಗಿದ್ದಾರೆ. ನೌಕರಿಗೆ ಎಲ್ಲ ಜನ ಕಾದು ಸುಸ್ತಾಗಿದ್ದಾರೆ. ಯುವಕರು, ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಎಕ್ಸಾಮ್ಸ್ ಬರೆದಿದ್ದೀವಿ, ಎಲ್ಲ ಆಗಿದೆ, ಸುಮ್ಮನೆ ಕಾಯ್ಕೊಂಡು ಕೂತಿದ್ದೀವಿ. ಇಲ್ಲಿ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ ಏಜ್ ಸಹಿತ ಅಲ್ಲಿ ಡಿಬಾರ್ ಆಗ್ತಾ ಇದೆ. ಇದೆಲ್ಲವ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಒಂದು ತೆರೆ ಎಳಿಬೇಕು ಸರ್ಕಾರ ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇಲ್ಲಿ ಎಡಗೈಗೆ ಎಷ್ಟು, ಬಲಗೈಗೆ ಎಷ್ಟು, ಸ್ಪೃಶ್ಯರಿಗೆ ಎಷ್ಟು ಅನ್ನುವಂಥ ರೀತಿಯಲ್ಲಿ ಗೊಂದಲಗಳ ಸೃಷ್ಟಿಯಾಗಿತ್ತು. 17% ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ಇತ್ತು. ಬಟ್ ಹಿಂದಿನಂತೆ 15% ಏನಿತ್ತು, ಆ 15%ನೇ ಕೊಡಬೇಕು ಅನ್ನುವಂಥದ್ದು 2025ರಲ್ಲಿ ನ್ಯಾಯಾಧೀಶರು ಏನು ಒಂದು ಆದೇಶವನ್ನು ಹೊರಡಿಸುತ್ತಾರೋ ಅದರ ರೀತಿಯಲ್ಲೇ ಕೊಡಬೇಕು ಅನ್ನುವಂಥದ್ದಿತ್ತು. ಹೀಗಾಗಿ ಇವತ್ತು ನಡೆಯುವಂಥ ಸಭೆ ಇದೆಯಲ್ಲ, ಈ ಸಭೆಯ ಮೇಲೆ ಇದೀಗ ಎಲ್ಲರ ಚಿತ್ತ ಅಡಗಿದೆ. ಯಾವ ಸಮುದಾಯಕ್ಕೆ ಎಷ್ಟು ಕೊಡ್ತಾರೆ ಅನ್ನುವಂಥದ್ದು ಇದೀಗ ಪ್ರಶ್ನಾರ್ಹವಾಗಿರುವಂಥದ್ದು. ಇದೀಗ ಸಭೆ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು, ಇವತ್ತೇ ತೆರೆ ಎಳೆದು ಬಿಡ್ತಾರೆ ಅಲ್ವಾ ಸಿದ್ದರಾಮಯ್ಯ ಅವರು. ಇದಕ್ಕೆ ಶಾಲಿನಿ ರಜನೀಶ್ ಅವರ ತಂಡ ಇದ್ರ ಬಗ್ಗೆ ಸಾಕಷ್ಟು ಅಳಿದು ತೂಗಿ ತನಿಖೆಗಳನ್ನು ಮಾಡಿಕೊಂಡು ಯಾರಿಗೆ ಎಷ್ಟು ಕೊಡ್ಬೋದು, ಈ ಹಿಂದೆ ಎಷ್ಟಿತ್ತು, ವೈಜ್ಞಾನಿಕವಾಗಿದೆಯಾ ಇದೆಲ್ಲವೂ. ಯಾಕಂದರೆ ಈಗಾಗಲೇ ಬಲಗೈ ಸಮುದಾಯ ಒಂದು ಆರೋಪ ಮಾಡ್ತಾ ಇತ್ತು, ಕಳೆದ ವರ್ಷ ಏನು 2025ರಲ್ಲಿ ಆಗಿತ್ತಲ್ಲ ಅದು ಅವೈಜ್ಞಾನಿಕವಾಗಿದೆ, ಅದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದನ್ನ ಏನಾದರೂ ಪರಿಗಣಿಸ್ಕೊಳ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನಾರ್ಹವಾಗಿದೆ. ಅದ್ರ ಜೊತೆಗೆ ಸಾಕಷ್ಟು ಕುತೂಹಲ, ಒಂದು ಕಡೆ ಟೆನ್ಷನ್, ಈ ರೀತಿಯಾಗಿರುವಂಥದ್ದು. ಇವತ್ತಿನ ಸಭೆ ನಡೀತಾ ಇದೆಯಲ್ಲ, ಕ್ಯಾಬಿನೆಟ್ ಮೀಟಿಂಗ್, ಈ ಬಗ್ಗೆ ಎಲ್ಲರ ಚಿತ್ತ. ಶಾಲಿನಿ ರಜನೀಶ್ ವರದಿ ಆಧರಿಸಿ ಸಂಪುಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಂಪುಟ ಸಭೆಗೂ ಮುನ್ನ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್.
ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಡೆದ ಸಭೆ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ, ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಭಾಗಿ. ಶಾಲಿನಿ ರಜನೀಶ್ ವರದಿ ಆಧರಿಸಿ ಸಂಪುಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಂಪುಟ ಸಭೆಗೂ ಮುನ್ನ ಸಿಎಂ ನೇತೃತ್ವದ ಮೀಟಿಂಗ್. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಯಾರ್ಯಾರಿದ್ರು ಅಂತ ಅಂದರೆ ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಇನ್ನು ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಸಿಎಂನ ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಭಾಗಿಯಾಗಿದ್ರು. ಈ ಒಂದು ಸಭೆಯಲ್ಲಿ ನೋಡಿ, ದಲಿತ ನಾಯಕರು ಸಹಿತ ಒಂದು ಸಭೆಯನ್ನು ನಡೆಸ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಮುನ್ನ ಅಂದರೆ ಸಭೆಗೆ ಹೋಗುವ ಮುನ್ನ ಒಂದು ಸಭೆ ಆಗುತ್ತೆ.